ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಿಯಾ ಹಾಸನ್ ಮಾತಾಡ್ತೀನಿ, ನಟಿ, ನಿರ್ದೇಶಕಿ, ನಿರ್ಮಾಪಕಿ. ಏನು ಗೊತ್ತಾ ಫ್ರೆಂಡ್ಸ್, ನಾವು ಸಾಮಾನ್ಯವಾಗಿ ಯಾರಾದರೂ ನಮ್ಮ ಒಂದು ಪ್ರೀತಿ ಮಾಡಿರೋವಂಥ ವ್ಯಕ್ತಿ, ನಮ್ಮ ಹಸ್ಬೆಂಡ್ ಆಗಿರ್ಬೋದು ಅಥವಾ ನಮ್ಮ ತಾಯಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ತುಂಬ ನಾವು ಅವ್ರಿಗೆ ಏನು ಬೇಕಾದ್ರೂ ಮಾಡ್ತೀವಿ ಅನ್ನೋ ಥರ ಒಂದು ವ್ಯಕ್ತಿ ಜೊತೆಯಲ್ಲಿ ನಮಗೇನಾದರೂ ಒಂದು ಮನಸ್ತಾಪ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಆ ಮನಸ್ತಾಪ ಆದಾಗ ನಾವು ಸಡನ್ನಾಗಿ ಏನು ಮಾಡ್ತೀವಿ ಹೇಳಿ, ಮಾತು ಬಿಟ್ಬಿಡ್ತೀವಿ. ಅಂದರೆ ಮಾತಾಡೋಕ್ಕೆ ಹೋಗಲ್ಲ, ಆ ಟೈಮಲ್ಲಿ ಮಾತಾಡಲ್ಲ. ಆದರೆ ಏನು ಮಾಡ್ತೀವಿ, ನಾವು ಮನ್ಸಿನಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅವರು ಸಹ ಮನಸಲ್ಲೇ ಬೈತಾ ಇರ್ತಾರೆ, ನಾವು ಸಹ ಮನ್ಸಲ್ಲಿ ಬೈತೀವಿ, ಮನ್ಸಲ್ಲಿ ಮಾತಾಡ್ತಾ ಇರ್ತೀವಿ. ಇನ್ನು ನಾನು ಹಿಂಗೆ ಹೇಳಿದೆ, ಅವ್ರು ಹಿಂಗೆ ಹೇಳ್ಬೋದಿತ್ತಲ್ವ, ಹಿಂಗೆ ಮಾಡ್ಬೋದಿತ್ತಲ್ವ, ಈ ಥರ ಒಂದು ಮಾತಾಡ್ಕೊಂಡಾಗ ಏನಾಗುತ್ತೆ, ನಮ್ಮಲ್ಲಿ ಒಂದು ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಅವರಲ್ಲೂ ಸಹ ಅದೇ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಈ ನಮ್ಮ ಮನಸ್ಸಿನ ಮಾತು ಮಧ್ಯದಲ್ಲಿ ಆ ನೆಗೆಟಿವ್ ಎನರ್ಜಿ ಅನ್ನೋದು ನಮ್ಮ ಮನೆಯಲ್ಲಿರೋವಂಥ ಒಂದು ಪಾಸಿಟಿವ್ ಎನರ್ಜಿನ ತುಂಬ ಕಮ್ಮಿ ಮಾಡುತ್ತೆ. ಕಮ್ಮಿ ಮಾಡಿ ಅದು ನೆಗೆಟಿವ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತಂತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆದರೆ ಅದು ಫಸ್ಟ್ ಪರಿಣಾಮ ಬೀಳೋದು ಆ ಮನೆಯಲ್ಲಿರೋವಂಥ ಮಕ್ಕಳ ಮೇಲಂತೆ. ನೋಡಿ ಹೇಗಿದೆ. ಅದಕ್ಕೆ ಗಾದೆ ಹೇಳೋದು, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಯಾಕಪ್ಪ ಸೈಲೆಂಟಾಗಿರೋದು? ಸೈಲೆಂಟಾಗಿದ್ದು ಮಾತಾಡದೆ ನಮ್ಮಲ್ಲೇ ಒಂದು ನೆಗೆಟಿವ್ ಎನರ್ಜಿ ಮಾಡಿಕೊಂಡು ಅದಕ್ಕೊಂದು ರೋಗ ಬರೆಸ್ಕೊಂಡು ಇದೆಲ್ಲ ಯಾಕೆ ಬೇಕು? ಅದಕ್ಕೆ ಸೈಲೆಂಟಾಗಿರೋ ಬದಲು ಮಾತಾಡಿ, ಏನೇ ಜಗಳ ಇದ್ದರೂ ಕ್ಲಾರಿಫೈ ಮಾಡಿಕೊಂಡು ಖುಷಿಯಾಗಿರೋದೇ ಬೆಸ್ಟು. ಏನಂತೀರಾ ಫ್ರೆಂಡ್ಸ್? ಹ್ಯಾವ್ ಅ ನೈಸ್ ಟೈಮ್.